ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಹೆಡ್ಡಿಂಗ್ಸ್ನಲ್ಲಿ ಮೀನ್ಸ್ ಥಂಬ್ನೈಲ್ನಲ್ಲಿ ನೀವು ನೋಡಿರ್ಬೋದು ಏನಂತ, ಕಂಪ್ಲೀಟ್ ರಿವಿಷನ್ ಇನ್ 20 ಮಿನಿಟ್ಸ್. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದೇ ಸ್ಟಾರ್ಟ್ ಮಾಡೋಣ. ನಿಮಗೆ ಇಸಿ ಸಬ್ಜೆಕ್ಟು ಟಫ್ ಅಂತ ಫೀಲ್ ಆಗುತ್ತಾ? ಯಾವಾಗ ಈ ವೋಲ್ಟೇಜು, ಕರೆಂಟು, ಸರ್ಕ್ಯೂಟು ಎಲ್ಲ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗಿ ಹೋಗ್ತದ? ಡೋಂಟ್ ವರಿ, ಈ ಒಂದು ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಇಸಿ ಫೌಂಡೇಶನ್ನ ಸಿಂಪಲ್ ಆಗಿ ರಿವೈಸ್ ಮಾಡೋಣ. ಓಕೆ, ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಇಸಿ ಸಬ್ಜೆಕ್ಟ್ ಈಸಿ ಅಂತ ಫೀಲ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಈಗ ನಾವು ಕಂಪ್ಲೀಟ್ ಇಸಿ ಫೌಂಡೇಶನ್ನ ಸ್ಟೆಪ್ ಬೈ ಸ್ಟೆಪ್ ರಿವೈಸ್ ಮಾಡೋಣ. ಓಕೆನಾ? ಫಸ್ಟ್ ಎಲೆಕ್ಟ್ರಿಕಲ್ ಬೇಸಿಕ್ಸ್. ಓಕೆನಾ? ಎಲೆಕ್ಟ್ರಿಕಲ್ ಬೇಸಿಕ್ಸ್ನಲ್ಲಿ ಫಸ್ಟ್ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಆ್ಯಸ್ ಪರ್ ಅವರ್ ರೋಡ್ ಮ್ಯಾಪ್ ಇಲ್ಲಿ ಹಾಕೊಂಡಿದ್ವಲ್ವಾ, ರೋಡ್ ಮ್ಯಾಪಲ್ಲಿ ಏನಂತ ಇತ್ತು? ಫಸ್ಟ್ ಲೆವೆಲ್ 1 ಎಲೆಕ್ಟ್ರಿಕಲ್ ಬೇಸಿಕ್ಸ್. ಓಕೆನಾ? ಫಸ್ಟ್ ನಾವೇನೇನು ನೋಡಿದ್ವಿ? ಎಲೆಕ್ಟ್ರಿಸಿಟಿ ಅಂತ ನೋಡಿದ್ವಿ. ಎಲೆಕ್ಟ್ರಿಸಿಟಿ ಅಂದ್ರೇನು? ಎಲೆಕ್ಟ್ರಿಸಿಟಿ ಅಂದ್ರೆ ಹೇಳಿ, ಎಲೆಕ್ಟ್ರಿಸಿಟಿ ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್. ಜಸ್ಟ್ ಸಿಂಪಲ್ ಇದು. ಎಲೆಕ್ಟ್ರಿಸಿಟಿ ಅಂದ್ರೆ ನಾನು ಫುಲ್ ವಿಡಿಯೋದಲ್ಲೆಲ್ಲ ಮಾಡಿದ್ದೀನಿ, ಸೊ ಇದು ರಿವೈಸ್ ಆಗಿರೋದ್ರಿಂದ ಜಸ್ಟ್ ಹಂಗಂದ್ರೆ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಒಂದು 20 ಮಿನಿಟ್ಸ್ ರಿವೈಸ್. ಮೀನ್ಸ್ ಏನಾದ್ರು ಇಂಟರ್ವ್ಯೂಗೆ ಹೋಗ್ತಾರೆ, ಜಸ್ಟ್ ಒಂದು 2x ಹಾಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಎಲ್ಲ ಮುಗಿಸಿ ಇಂಟರ್ವ್ಯೂ ಎಲ್ಲಾದರೂ ಕಂಪ್ಲೀಟ್ ರಿವೈಸ್ ಮಾಡಿ ನೋಡಿದರೆ ಇನ್ನೊಂದ್ಸರಿ ರಿವೈಸ್ ಮಾಡೋಕೆ ನೋಡತ್ತಾರ. ಓಕೆನಾ? ಎಲೆಕ್ಟ್ರಿಸಿಟಿ ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್. ಓಕೆನಾ? ಇಲ್ಲಿದೆ ನೋಡಿ, ಎಲೆಕ್ಟ್ರಿಸಿಟಿ ಇಸ್ ದಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಮೇನ್ಲಿ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್. ಓನ್ಲಿ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆಗಲ್ವಾ? ಬ್ಲೂ ಕೂಡ ಆಗುತ್ತೆ. ಇನ್ಸುಲೇಟರ್ ಆಗಲ್ವಾ? ಆಗಲ್ಲ. ಇನ್ಸುಲೇಟರ್ ಎಲೆಕ್ಟ್ರಾನ್ ಫ್ಲೋ ಆಗಲ್ಲ. ಅದು ಡೀಪಾಗಿ ಹೇಳ್ತೀನಿ ನಾನು. ಓಕೆ, ಜಸ್ಟ್ ಅರ್ಥ ಆಯ್ತಲ್ವಾ? ಹೇಳಿದ್ದೀನಿ ಆಲ್ರೆಡಿ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಇಲ್ಲಿ ಫಸ್ಟ್ ಕ್ಲಾಸಲ್ಲ. ಓಕೆನಾ? ನೆಕ್ಸ್ಟ್ ವೋಲ್ಟೇಜ್. ವೋಲ್ಟೇಜ್ ಅಂದ್ರೇನು? ವೋಲ್ಟೇಜ್ ಅಂದರೆ ಎಲೆಕ್ಟ್ರಾನ್ನ ಮೂವ್ ಆಗೋಕೆ ಪುಷ್ ಮಾಡುತ್ತೆ. ಅರ್ಥ ಆಯ್ತಾ? ದೆನ್ ಕರೆಂಟ್ ಅಂದ್ರೇನು? ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜ್. ಎಲ್ಲಿಂದ ತನಕ? ಪರ್ ಸೆಕೆಂಡ್ ಎಷ್ಟು ನಮಗೆ ಕರೆಂಟ್ ಫ್ಲೋ ಆಗುತ್ತೆ 1 ಸೆಕೆಂಡಿಗೆ, ದಟ್ ಈಸ್ ಕಾಲ್ಡ್ ಕರೆಂಟ್. ದೆನ್ ಕರೆಂಟ್ ಆಯ್ತಲ್ವಾ? I = Q/T. ರೆಸಿಸ್ಟೆನ್ಸ್. ಏನಿದು ರೆಸಿಸ್ಟೆನ್ಸ್ ಅಂದರೆ? ರೆಸಿಸ್ಟೆನ್ಸ್ ಅಂದರೆ ಕರೆಂಟ್ಗೆ ಆಪೋಸ್ ಮಾಡೋ ಪ್ರಾಪರ್ಟಿ. ಓಕೆನಾ? ರೆಸಿಸ್ಟರೇ ಬೇರೆ, ರೆಸಿಸ್ಟೆನ್ಸೇ ಬೇರೆ. ಓಕೆ, ಎಲ್ಲ ಗೊತ್ತು, ಹೇಳಿದ್ದೀನಿ. ಓಮ್ಸ್ ಲಾ. ಓಮ್ಸ್ ಲಾ ಏನು? ಓಮ್ಸ್ ಲಾ ಅಂದರೆ V = IR. ಸಾಕು, ಇಷ್ಟು ನೆನಪಿದ್ರೆ ಸಾಕು. ನೀನು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ. ಇಟ್ ಶೋಸ್ ದ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಅಷ್ಟೇ. ಆ ಟ್ರಯಾಂಗಲ್ ಇನ್ನೊಂದು ಕೊಟ್ಟಿದ್ನಲ್ಲ, ಟ್ರಿಕ್ ಅದನ್ನು ಬಿಟ್ಕೊಡಿ. ಅದೇನು ಪವರ್. ಪವರ್ ಅಂದ್ರೇನು? ಲಾಸ್ಟ್ ಪವರ್ ಇಸ್ ಎನರ್ಜಿ ಡೆಲಿವರಿ ಪರ್ ಸೆಕೆಂಡ್. P = VI. ಅದಾಯ್ತಾ? ಎಲೆಕ್ಟ್ರಿಕಲ್ ಎನರ್ಜಿ ಅದೇ ಹೇಳಿದ್ನಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಏನಾಗೋದಿಲ್ಲ, ಹೀಟ್ ಆಗಿ ಲೈಟ್ ಆಗುತ್ತಿಲ್ಲ, ಆ ಥರ. ಓಕೆನಾ? ಹೀಟ್ ಆಗಿ ಲೈಟ್ ಆಗುತ್ತೆ ಅಂತ ಫಸ್ಟ್ ಕ್ಲಾಸ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಇಫ್ ಇನ್ ಕೇಸ್ ಬಲ್ಬ್ ಏನಾದ್ರು ಗ್ಲೋ ಆಗಲ್ಲ ಅಂದರೆ ಶ್ಯೂರ್ ನಿಮ್ಮ ಎಕ್ಸಾಮ್ ಮಾರ್ಕ್ಸ್ ಕೂಡ ಗ್ಲೋ ಆಗಲ್ಲ. ಅಂದರೆ ಕರೆಕ್ಟಾಗಿ ಫೌಂಡೇಶನ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಓಕೆ, ಕಮ್ ಟು ದಿ ಲೆವೆಲ್ 2. ಸೊ ಇಷ್ಟು ಲೆವೆಲ್ 1ನಲ್ಲಿ ನೀವು ಏನು ಕಲ್ತ್ರಿ ಅಂದರೆ, ನೋಡಿ ಇಲ್ಲಿ ನಿಮಗೆ ಇಷ್ಟ ಅರ್ಥ ಆಗಿತ್ತು ಅಂದರೆ ಫಸ್ಟ್ ನೀವು ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ ಮತ್ತು ಎಲೆಕ್ಟ್ರಿಸಿಟಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿರ್ತೀರ. ಓಕೆನಾ? ದೆನ್ ಲೆವೆಲ್ 2 ಸೀರೀಸ್ ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್. ಬಹಳ ಡೀಪಾಗಿ ಚೆನ್ನಾಗಿ ಹೇಳಿದ್ದೀನಿ. ಸೀರೀಸ್ನಲ್ಲಿ ಕರೆಂಟ್ ಸೇಮು, ಪ್ಯಾರಲಲ್ಲಿ ವೋಲ್ಟೇಜ್ ಸೇಮ್. ಓಕೆನಾ? ಸೀರೀಸಲ್ಲಿ ಏನು ಪ್ರಾಪರ್ಟಿ ಇದೆ? ಆಪೋಸಿಟ್ ಇರುತ್ತೆ. ಓಕೆನಾ? ದೆನ್ KCL, KVL, ಕಿಚ್ ಆಫ್ ಕರೆಂಟ್ ಲಾ, ಕಿಚ್ ಆಫ್ ವೋಲ್ಟೇಜ್ ಲಾ ಅಲ್ವಾ? KCL ಏನು ನೋಡಿದ್ವಿ? ನೋಡ್ನಲ್ಲಿ ಕರೆಂಟ್ ಎಂಟರಿಂಗ್ ಮತ್ತು = ಕರೆಂಟ್ ಲೀವಿಂಗ್ ಅಲ್ವಾ? ಅಂದರೆ ಟೋಟಲ್ ಕರೆಂಟ್ ಎಂಟರಿಂಗ್ ನೋಡ್ = ಟೋಟಲ್ ಕರೆಂಟ್ ಲೀವಿಂಗ್. ಓಕೆ, KVL ಅಂದ್ರೇನು? ಲೂಪ್ನಲ್ಲಿ ವೋಲ್ಟೇಜ್ ಸಮ್ 0, ನಥಿಂಗ್ ಬಟ್ ದಿ ಸಮ್ ಆಫ್ ವೋಲ್ಟೇಜ್ ಇನ್ ಎ ಕ್ಲೋಸ್ಡ್ ಲೂಪ್ = 0. ಓಕೆನಾ? ಅರ್ಥ ಆಯ್ತಾ? ಈ ನೀವು ಲೆವೆಲ್ 2 ಏನಾದರೂ ನೀವು ಮುಗಿಸ್ಕೊಂಡಿದ್ರೆ ಕರೆಕ್ಟಾಗಿ, ನೀವೇನು ಅರ್ಥ ಮಾಡ್ಕೊತೀರ ಅಂದರೆ ಸರ್ಕ್ಯೂಟ್ ಯಾವ ರೀತಿ ಬಿಹೇವ್ ಆಗುತ್ತೆ ಮತ್ತು ಕರೆಂಟು ಮತ್ತು ವೋಲ್ಟೇಜ್ ಯಾವ ರೀತಿ
ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಅರ್ಥ ಆಗಿರುತ್ತೆ. ಓಕೆನಾ? ದೆನ್ ಕಮ್ ಟು ಲೆವೆಲ್ 3. ಲೆವೆಲ್ 3ನಲ್ಲಿ ಎ ಸಿ ಸಿಗ್ನಲ್ಸ್, ಅಂದರೆ ಬರೀ ಎ ಸಿ ಸಿಗ್ನಲ್ ಮಾತ್ರ ನೋಡಿರಲಿಲ್ಲ, ಇನ್ನು ನೋಡಿದ್ವಿ ಅಲ್ವಾ, ನಿಮಗೆ ಗೊತ್ತಲ್ವಾ. ಲೆವೆಲ್ 3 ಏನೇನು ನೋಡಿದ್ವಿ? ಎ ಸಿ ವರ್ಸಸ್ ಟಿ ಸಿ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ ಸ್ಟ್ರೈಟ್ಗೆ, ಎ ಸಿ ಅಂದರೆ ಚೇಂಜ್ ವಿತ್ ಟೈಮ್. ಹಿಂಗೆ ಗೊತ್ತಲ್ಲ ಎ ಸಿ ಹೆಂಗಿರುತ್ತೆ ಅಂತ. ದೆನ್ ಫ್ರೀಕ್ವೆನ್ಸಿ ಅಂದ್ರೇನು? ಫ್ರೀಕ್ವೆನ್ಸಿ ಇಸ್ ದಿ ನಂಬರ್ ಆಫ್ ಸೈಕಲ್ ಪರ್ ಸೆಕೆಂಡ್, ಅಂದರೆ ಸಿಗ್ನಲ್ 1 ಸೆಕೆಂಡಲ್ಲಿ ಎಷ್ಟು ಸೈಕಲ್ ಕಂಪ್ಲೀಟ್ ಮಾಡುತ್ತೆ ಅಂತ. ಅರ್ಥ ಆಯ್ತಾ? ದೆನ್ ಟೈಮ್ ಪೀರಿಯಡ್ ಅಂದರೆ ಇಸ್ ದಿ ಟೈಮ್ ಟೇಕನ್ ಟು ಕಂಪ್ಲೀಟ್ 1 ಸೆಕೆಂಡ್. ಅದಾಯ್ತಾ? ಎಫ್ ಇಸ್ ಇಕ್ವಲ್ ಟು 1/t ಅಂತ ಎಲ್ಲ ಹೇಳಿದ್ನಲ್ಲ, ರಿಮೆಂಬರ್. ಎಫ್ ಜಾಸ್ತಿ ಆದರೆ ಟಿ ಕಮ್ಮಿ ಇರುತ್ತೆ, ಟಿಗೆ ಜಾಸ್ತಿ ಇದ್ರೆ ಎಫ್ ಕಮ್ಮಿ ಇರುತ್ತೆ. ಅರ್ಥ ಆಯ್ತಾ? ಅನಲಾಗ್ ಸಿಗ್ನಲ್ ಅಂದ್ರೆ ಏನು? ಅನಲಾಗ್ ಸಿಗ್ನಲ್ ದೇವ್ರು ಕೊಟ್ಟಿರೋ ಸಿಗ್ನಲ್, ಡಿಜಿಟಲ್ ಸಿಗ್ನಲ್, ನಾವು ಮಾನವರು ಮಾಡಿರೋ ಸಿಗ್ನಲ್. ಸಿಂಪಲ್ ಆಗಿ ನಥಿಂಗ್ ಬಟ್ ಅನಲಾಗ್ ಸಿಗ್ನಲ್ ಇಸ್ ಕಂಟಿನ್ಯೂಯಸ್. ದ ನೇಚರಲ್ಲಿ ಸಿಗೋದೆಲ್ಲ ಅನಲಾಗ್ ಸಿಗ್ನಲ್. ನಾವು ನಮ್ಮ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋಕೆ ಡಿಜಿಟಲ್ ಸಿಗ್ನಲ್ ಯೂಸ್ ಮಾಡ್ತೀವಿ. ಬರೀ ಕಂಪ್ಯೂಟರ್ಗೆ ಅಪ್ಲಿಕೇಶನ್ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ, ಆ ವಿಡಿಯೋಗೆ ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆನಾ? ದೆನ್ ಲೆವೆಲ್ 4. ಈಗ ಲೆವೆಲ್ 3 ಮುಗಿಸಿದ ಮೇಲೆ ನಿಮಗೆ ಏನು ಅರ್ಥ ಆಗುತ್ತೆ ಅಂದರೆ, ನಿಮಗೆ ರಿಯಲ್ ವರ್ಲ್ಡಲ್ಲಿ ಸಿಗ್ನಲ್ ಹೆಂಗೆ ವರ್ಕ್ ಆಗುತ್ತೆ ಮತ್ತು ಕಮ್ಯುನಿಕೇಷನ್ ಬೇಸಿಕ್ಸ್ ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ ಅಂತ ಅಲ್ವಾ. ದೆನ್ ಕಮ್ ಟು ಲೆವೆಲ್ 4, ಕಾಂಪೋನೆಂಟ್ಸ್. ಸೂಪರಾಗಿ ಹೇಳಿದ್ದೀನಿ ಕಾಂಪೋನೆಂಟ್ಸ್ ಬಗ್ಗೆ ಅಲ್ವಾ. ಈಗ ರಿಯಲ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ನೋಡೋಣ. ರೆಸಿಸ್ಟರ್ ಅಂದರೆ ಕರೆಂಟ್ ಕಂಟ್ರೋಲ್ ಮಾಡುತ್ತೆ, ಕೆಪಾಸಿಟರ್ ಅಂದರೆ ಎನರ್ಜಿ ಸ್ಟೋರ್ ಮಾಡುತ್ತೆ, ಅದೇನು ಎಲೆಕ್ಟ್ರಿಕ್ ಫೀಲ್ಡ್. ಇಂಡಕ್ಟರ್ ಅಂದರೆ ಎನರ್ಜಿ ಸ್ಟೋರ್ ಮಾಡುತ್ತೆ, ಎನರ್ಜಿ ಮ್ಯಾಗ್ನೆಟಿಕ್ ಫೀಲ್ಡ್. ರಿಮೆಂಬರ್. ಓಕೆ. ಡಯೋಡ್ ಅಂದ್ರೇನು? ಇದು ಕರೆಂಟ್ನ ಒನ್ ಡೈರೆಕ್ಷನ್ ಮಾತ್ರ ಅಲೋ ಮಾಡುತ್ತೆ. ಓಕೆನಾ? ಇಷ್ಟು ಕಾಂಪೋನೆಂಟ್ಸ್ ಬಗ್ಗೆ ನಾವು ಕಲ್ತಿದ್ವಿ. ಓಕೆನಾ? ದೆನ್ ಇಷ್ಟು ಈ ಕಾಂಪೋನೆಂಟ್ಸ್ ಬಗ್ಗೆ ಗೊತ್ತಾದ್ಮೇಲೆ ನಿಮಗೆ ಏನು ಗೊತ್ತಾಗುತ್ತೆ? ನಿಮಗೆ ಈ ಎಲೆಕ್ಟ್ರಾನಿಕ್ಸ್ ಬಿಲ್ಡಿಂಗ್ಸ್ ಬ್ಲಾಕ್ ಇದು ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಸರ್ಕ್ಯೂಟ್ ನೋಡಿದ್ರು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸು ಇಷ್ಟು ಸರ್ಕ್ಯೂಟ್ ಇದ್ದೇ ಇರುತ್ತೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಇದು. ದೆನ್ ಮೂವ್ ಆನ್ ಟು ದಿ 5th ಲೆವೆಲ್, ಲಾಸ್ಟ್ ಲೆವೆಲ್ ಅಲ್ವಾ ಇದು. ಎಸ್, ಎಲೆಕ್ಟ್ರಾನಿಕ್ಸ್ ಮೇನ್ ಟಾಪಿಕ್ಗೆ ಬಂದ್ವು. ಎಲೆಕ್ಟ್ರಾನಿಕ್ಸ್ ಈಗ ಆ್ಯಕ್ಚುಯಲ್ ಎಲೆಕ್ಟ್ರಾನಿಕ್ಸ್ ವರ್ಡ್ಗೆ ಎಂಟ್ರಿ. ಟ್ರಾನ್ಸಿಸ್ಟರ್ ಮಾತ್ರ ಹೆವಿ ಅಪ್ಲಿಕೇಶನ್ ಇದೆ. ಓಕೆ. ದೆನ್ ಟ್ರಾನ್ಸಿಸ್ಟರ್ ಅಂದರೆ ಹೇಳಿ, ಇಟ್ ಆಕ್ಟ್ಸ್ ಲೈಕ್ ಎ ಸ್ವಿಚಸ್ ಅಥವಾ ಆಂಪ್ಲಿಫೈರ್ ಅಲ್ವಾ. ಮೀನ್ಸ್ ಟ್ರಾನ್ಸಿಸ್ಟರ್ ಆಕ್ಟ್ಸ್ ಎ ಸ್ವಿಚಸ್ ಆರ್ ಆನ್ ಆಂಪ್ಲಿಫೈರ್. ದೆನ್ ಆಂಪ್ಲಿಫೈರ್ ಅಂದ್ರೇನು? ಆಂಪ್ಲಿಫೈರ್ ಅಂದರೆ ಇನ್ಕ್ರೀಸ್ ದಿ ಸ್ಟ್ರೆಂತ್ ಆಫ್ ಸಿಗ್ನಲ್. ಮೀನ್ಸ್ ಸಿಗ್ನಲ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡುತ್ತೆ, ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಮಾಡುತ್ತೆ, ಸಿಗ್ನಲ್ ಚೇಂಜ್ ಆಗಲ್ಲ. ದೆನ್ ಲಾಜಿಕ್ ಗೇಟ್ಸ್ ಅಂದರೆ ಡಿಜಿಟಲ್ ಡಿಸಿಷನ್ ಮೇಕಿಂಗ್ ಈಸ್ ಕಾಲ್ಡ್ ಲಾಜಿಕ್ ಗೇಟ್. ಅದೇ ಲಾಜಿಕ್ ಅಂದ್ರೆ ಏನು ಅಂತ ಹೇಳಿದ್ದೀನಿ, ಗೇಟ್ ಅಂದರೆ ಅಂತ ಹೇಳಿದ್ದೀನಿ. ವಿಡಿಯೋ ಪ್ರಿಫರ್ ಮಾಡ್ತಿದ್ದೀನಿ, ಎಲ್ಲ ಹೋಗಿ ನೋಡ್ಕೊಂಬನ್ನಿ. ದೆನ್ ಡಿಜಿಟಲ್ ಬೇಸಿಕ್ಸ್, ಎವ್ರಿಥಿಂಗ್ ವರ್ಕ್ಸ್ ಆನ್ 0 and 1. ಓಕೆನಾ? ಡಿಜಿಟಲ್ ಬೇಸಿಕ್ಸ್ ಅದ್ರ ಬಗ್ಗೆನೇ ಹೇಳಿದ್ದೀನಿ. ಓಕೆನಾ? ದೆನ್ ಎಸ್, ದಿಸ್ ಈಸ್ ಆಲ್ ಅಬೌಟ್. ಓಕೆನಾ? ಕಂಪ್ಲೀಟ್ ಫೌಂಡೇಶನ್. ದೆನ್ ವೆರಿ ಇಂಪಾರ್ಟೆಂಟ್, ಈ ಒಂದು ನಾನು ಫ್ಲೋ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬ್ಯಾಟ್ರಿ ಕ್ರಿಯೇಟ್ಸ್ ವೋಲ್ಟೇಜ್ ಅಲ್ವಾ. ದೆನ್ ಆ ವೋಲ್ಟೇಜ್ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಾನ್ನ ಮೂವ್ ಮಾಡುತ್ತೆ. ಆ ಎಲೆಕ್ಟ್ರಾನ್ ಮೂವ್ಮೆಂಟು ಕರೆಂಟು. ಓಕೆನಾ? ಕರೆಂಟಿಂದ ಪವರ್. ದೆನ್ ಕಾಂಪೋನೆಂಟ್ಸ್ ಕಂಟ್ರೋಲ್ ದಿಸ್ ಫ್ಲೋ. ದೆನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ವರ್ಕ್ಸ್. ಅರ್ಥ ಆಯ್ತಾ? ಕಂಪ್ಲೀಟ್ ಹೆಂಗೆ ಫೌಂಡೇಶನ್ ಒಂದು ಫ್ಲೋ ಸಿಕ್ತಲ್ವಾ. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಡೀಪ್ ಟಾಪಿಕ್ಸ್ ನೋಡೋಣ. ಓಕೆ. ಈ ವಿಡಿಯೋ ಯೂಸ್ಫುಲ್ ಅಂತ ಫೀಲ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಯಾರು ನಿಮ್ಮ ಫ್ರೆಂಡು ಕನ್ನಡದಲ್ಲಿ ಕಲಿಬೇಕು ಅಂದ್ಕೊಳ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಓಕೆ. ನೀವು ಅನ್ಕೋತಿರ್ಬೋದು, ಏನು ಗುರು ನೀನು ಕನ್ನಡದಲ್ಲಿ ಹೇಳ್ತಿದ್ಯಾ, ಈಗಿನ ಕಾಲದಲ್ಲಿ ಇಂಗ್ಲೀಷ್ ಇಂಪಾರ್ಟೆಂಟ್ ಅಲ್ವಾ ಅಂತ. ರಿಮೆಂಬರ್, ಏನಕ್ಕೆ ಕನ್ನಡದಲ್ಲಿ ಕಲಿಬೇಕು ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ಕಲ್ತಿದ್ದು ಮನಸ್ಸಲ್ಲಿ ಅಥವಾ ತಲೆಯಲ್ಲಿ ಹಂಗೆ ಉಳಿದಿರುತ್ತೆ. ನಿನಗೆ ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ರೆ ಅದನ್ನ ನೀನು ಯಾವ ರೀತಿನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆನಾ? ಬಟ್ ಇಂಗ್ಲೀಷಲ್ಲೇ ಕಲ್ತಿದ್ರೆ
ಅದೇ ವರ್ಡ್ಸು ಮತ್ತು ಬೇರೆ ಬೇರೆ ರೀತಿಯ ವರ್ಡ್ಸ್ ಯೂಸ್ ಮಾಡಬೇಕಾಗುತ್ತೆ. ಅವಾಗ ಅನಿಸುತ್ತೆ ಏನಿದು ಈಗ ಎಕ್ಸಾಂಪಲ್ಲು, ಈಗ ಏನಾದರೂ ನೀವು ಸುಮ್ಮನೆ ಏನಂತ ಯಾವ್ದಾದ್ರು ರೆಸಿಸ್ಟೆನ್ಸ್ ಅಂತ ತಿಳ್ಕೊಳ್ಳಿ. ರೆಸಿಸ್ಟೆನ್ಸ್ ಅಂತ ನೀವೇನಾದರೂ ಬರೀ ನೀವು ರೆಸಿಸ್ಟೆನ್ಸ್ ಅಂದರೆ ಇದು ಕರೆಂಟ್ ಅಪೋಸ್ ಮಾಡುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಸಾಕು, ನೀನು ಹೆಂಗೆ ಬೇಕಾದರೂ ಬರಿಬೋದು ಅಲ್ವಾ. ಮೀನ್ಸ್ ರೆಸಿಸ್ಟೆನ್ಸ್ ಇಸ್ ಅಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್. ಮೀನ್ಸ್ ಅಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಮೀನ್ಸ್ ಕರೆಂಟ್ ಯಾವ ಕಡೆ ಬರುತ್ತೆ ಆ ಕಡೆ ನಾವು ಅಪೋಸ್ ಮಾಡ್ತಿರ್ತೀವಿ. ಇಲ್ಲಿರುತ್ತೆ ಅದು ವೈರಲ್ಲಿ ಇರುತ್ತೆ ಜಾಸ್ತಿ ರೆಸಿಸ್ಟೆನ್ಸು. ರೆಸಿಸ್ಟರ್ ಅಂದರೆ ಅದೊಂದು ಕಾಂಪೋನೆಂಟು. ಹೌ ಮಚ್ ರೆಸಿಸ್ಟೆನ್ಸ್ ಇಸ್ ದೇರ್ ಅಂತ ಹೇಳುತ್ತೆ. ಬಟ್ ಈ ಥರ ಎಲ್ಲ ಕನ್ನಡದಲ್ಲಿ ಗೊತ್ತು, ನೀವು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಲ್ವಾ. ಅದಕ್ಕೆ ಕನ್ನಡ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಮದರ್ ಟಂಗ್ ಅದು ಅಷ್ಟಿದೆ, ಮದರ್ ಟಂಗ್ ಅಂತ ಕರೆಯಲ್ಲ. ಓಕೆನಾ. ಹಂಗಂದ್ರೆ ತಾಯಿ ಹೇಳಿದ ಯಾವ ಥರ ಮರಿತೀವ ಇಲ್ಲ, ಅದೇ ರೀತಿ ಕೂಡ ಕನ್ನಡದ ಕಲ್ತಿದ್ದು ಮರೆಯೋಕ್ಕಾಗಲ್ಲ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಫೌಂಡೇಶನ್. ನನ್ನ ಪ್ರಕಾರ ಏನಾದರೂ ತಪ್ಪಿದರೆ ದಯಮಾಡಿ ನೋಟಿಸ್ ಮಾಡಿ. ಓಕೆನಾ. ಆದಷ್ಟು ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ಇಲ್ಲಿ ಮಿಸ್ಟೇಕ್ ಇದೆ ಅಂತ ನೋಟಿಸ್ ಮಾಡಿ. ಓಕೆನಾ. ಇಫ್ ಇನ್ ಕೇಸ್ ಏನೂ ತಪ್ಪಿಲ್ಲ ಅಂದರೆ ಲೆಟ್ ಇಟ್ ಬಿ. ಓಕೆನಾ. ಅದು ಮೀನ್ಸ್ ನನ್ನ ಪ್ರಕಾರ ಏನಂದರೆ ಇದು ನಾನು ಬೋರ್ಡ್ ಯೂಸ್ ಮಾಡಿಲ್ಲ ಮತ್ತು ವರ್ಡಲ್ಲಿ ಹಾಕೋ ಮಾಡಿದ್ದೀನಿ. ಬಿಕಾಸ್ ಆಫ್ ಸಿಚುವೇಶನ್ ಆ ಥರ ಇತ್ತು, ಸೊ ಹಂಗಾಗಿ ವರ್ಡೇ ಯೂಸ್ ಮಾಡಿದ್ದೀನಿ. ಓಕೆನಾ. ದೆನ್ ಬೋರ್ಡ್ ಆದಷ್ಟು ಬೇಗ ತರಿಸ್ತೀನಿ, ಬೋರ್ಡಕ್ಕೆ ಮಾಡೋಣ. ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಈಗ ನಾನು ಲೈಕ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡೋಣ ಇಲ್ಲ ಅಂದರೆ ಫಸ್ಟ್ ಥಿಯರಿ ಮುಗಿಸ್ಕೊಳೋಣ. ಐ ಥಿಂಕ್ ಬೆಟರ್ ಥಿಯರಿ ಮುಗಿಸ್ಕೊಳೋಣ ಅಂತ. ಬಿಕಾಸ್ ಇನ್ನು ನಾನೀಗ ಕೇಳ್ತಿದ್ದೀನಿ ನಿನ್ನ ಮೇಲೆ ಕಮೆಂಟ್ ಮಾಡೋಕ್ಕಿನ್ನ ಅಷ್ಟು ನಂಗೆ ಆಡಿಯನ್ಸ್ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಬೆಟರ್ ಥಿಯರಿ ಮುಗಿಸ್ತೀನಿ, ದೆನ್ ಪ್ರಾಜೆಕ್ಟಿಗೆ ಎಂಟ್ರಿ ಆಗೋಣ. ಓಕೆನಾ. ಏನೇನು ಮಾಡ್ತೀವಿ ಯಾವ್ಯಾವ ರೀತಿ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆನಾ. ಈ ವಿಡಿಯೋ ಲೆಂತಿ ಆಗುತ್ತೆ. ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಸಾರಿ ಕೇಳ್ತೀನಿ, ನಾನು ತಮ್ಮನೇಲಿ 20 ಮಿನಿಟ್ಸ್ ಅಂತ ಹಾಕಿನಿ, ಬಟ್ ಇದು 30 ಮಿನಿಟ್ಸ್ಗೆ ಮುಗ್ದಿದೆ. ಓಕೆನಾ. ಇರಲಿ. ಓಕೆ. ಫೌಂಡೇಶನ್ ಎಲ್ಲ ಅರ್ಥ ಆಗಿದೆಯಲ್ವಾ. ಸೊ ವಿಡಿಯೋ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಅಂಟಿಲ್ ರಿವೈಸ್ ಇಟ್. ಥ್ಯಾಂಕ್ ಯು.